ವಿಜೇಂದ್ರ ವಿರುದ್ಧ 150 ಕೋಟಿ ಆಫರ್ ಆರೋಪ. ಅನ್ವರ್ ಮಾಣಿಪ್ಪಾಡಿ ಹೇಳಿಕೆಯಿಂದ ಸ್ಫೋಟಕ ತಿರುವು. ಕಾಂಗ್ರೆಸ್ ವಿರುದ್ಧ ಮಾಣಿಪ್ಪಾಡಿ ಹೊಸ ಬಾಂಬ್. ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಪಡೆ. ಟೆಕಿ ಅತುಲ್ ಸುಸೈಡ್. ಎಸ್ಕೇಪ್ ಆಗಿದ್ದ ಪತ್ನಿ, ಅತ್ತೆ, ಬಾಮೈದ ಜೈಲು ಪಾಲು. 15 ದಿನಕ್ಕೂ ಮೊದಲೇ ಸಾವಿಗೆ ಸಿದ್ಧತೆ ನಡೆಸಿದ್ದ ಟೆಕಿ ಅತುಲ್. ಹರಕೆ ಸೀರೆ ಕಳವು ಆರೋಪ. ದೂರು ಪ್ರತಿದೂರು ದಾಖಲು. ಸೋಡಿಯಂ ಸ್ಫೋಟ. ಪ್ರತಾಪ್ ಸ್ನೇಹಿತರು ಅರೆಸ್ಟ್. ಶ್ರೀರಂಗಪಟ್ಟಣ ಸಂಕೀರ್ತನ ಯಾತ್ರೆ ವೇಳೆ ಹೈ ಡ್ರಾಮಾ. ಯತ್ನಾಳ್ ಬಣ್ಣದ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಆಪ್ತರ ಪ್ಲಾನ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಬಿವೈ ವಿಜೇಂದ್ರ ಅವರು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ ಆರೋಪಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಪಬ್ಲಿಕ್ ಟಿವಿಗೆ ಅನ್ವರ್ ಮಾಣಿಪ್ಪಾಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ವಕ್ಫ್ ವರದಿ ಮುಚ್ಚಿ ಹಾಕಲು ಕಾಂಗ್ರೆಸ್ನಿಂದಲೇ ಕೋಟಿ ಆಫರ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಯಾವುದೇ ರೀತಿಯ ಹಣದ ಬೇಡಿಕೆ ನೀಡಿಲ್ಲ. ಸರ್ಕಾರ ತನಿಖೆ ಮಾಡಬೇಕು ಅಂತ ವಿಜಯೇಂದ್ರಗೆ ಒತ್ತಾಯಿಸಿದ್ದೆ. ಸಿಎಂ ಸಿದ್ದರಾಮಯ್ಯನವರ ಆರೋಪ ಸುಳ್ಳು. ಸಿಬಿಐ ತನಿಖೆಗೆ ವಹಿಸಲಿ, ಎಲ್ಲವೂ ಹೊರಬರುತ್ತೆ ಅಂತ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಮಾಣಿಪ್ಪಾಡಿ ಆಗ್ರಹಿಸಿದ್ದಾರೆ. ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತ ಹೇಳಿಲ್ಲ. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾ ಇದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ ಅವ್ರು ಹೇಳಿದ್ದು. 150 ಕೋಟಿ ಆಫರ್ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ವಿಜೇಂದ್ರ ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡಿದ್ದಾರೆ. ನಾನ್ಯಾಕೆ 150 ಕೋಟಿ ಆಫರ್ ಕೊಡ್ಲಿ, ನಾನ್ಯಾಕೆ ಕಾಂಗ್ರೆಸ್ಸಿಗರನ್ನ ಬಚಾವ್ ಮಾಡ್ಲಿ, ಇದೊಂದು ತರ್ಕಹೀನ ಆರೋಪ ಅಂದಿದ್ದಾರೆ. ಇನ್ನು ಕೇಂದ್ರ ಸಚಿವ ಜೋಶಿ ಮಾತನಾಡಿ 150 ಕೋಟಿ ಆಮಿಷ ಆರೋಪ ಅಟ್ಟರ್ ನಾನ್ಸೆನ್ಸ್. 150 ಕೋಟಿ ಅಲ್ಲ, 1500 ಕೋಟಿ ಅಂತ ಹೇಳಬೇಕಿತ್ತು ಅಂದಿದ್ದಾರೆ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಸಹ ಪ್ರತಿಕ್ರಿಯಿಸಿದ್ದು, ಮಾಣಿಪ್ಪಾಡಿ ಹಿಂದೆ ಏನು ಮಾತನಾಡಿದ್ರು ಎಂಬುದರ ವಿಡಿಯೋ ಇದೆ, ಈಗ ಮಾತು ಬದಲಿಸಿದ್ದಾರೆ ಅಂದಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾಣಿಪ್ಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ ಅನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 1500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1500 ಕೋಟಿ ರೂಪಾಯಿ ಅಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾಣಿಪ್ಪಾಡಿ ಅವ್ರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರತಹಳ್ಳಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. A1 ಆರೋಪಿ ಅತುಲ್ ಪತ್ನಿ ನಿಖಿತಾ ಸಿಂಗಾನಿಯಾ, A2 ಆರೋಪಿ ಅತ್ತೆ ನಿಶಾ ಸಿಂಗಾನಿಯಾ, A3 ಆರೋಪಿ ಬಾಮೈದ ಅನುರಾಗ್ನನ್ನ ಪೊಲೀಸರು ಬಂಧಿಸಿ ತಡರಾತ್ರಿ ಬೆಂಗಳೂರಿಗೆ ಕರೆತಂದಿದ್ದಾರೆ. 3 ದಿನದೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು. ಆದರೂ ವಿಚಾರಣೆಗೆ ಹಾಜರಾಗದೆ 3 ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಹರಿಯಾಣದ ಗುರುಗ್ರಾಮದಲ್ಲಿ ಅತುಲ್ ಪತ್ನಿ ನಿಖಿತಾಳನ್ನ ಬಂಧಿಸಲಾಗಿದ್ದು, ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಿಶಾ ಹಾಗೂ ಅನುರಾಗ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 3 ಆರೋಪಿಗಳನ್ನ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ಎಲ್ಲರಿಗೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬೆಂಗಳೂರಿನ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಮಾರತಹಳ್ಳಿ ಪೊಲೀಸರು ಅತುಲ್ ಲ್ಯಾಪ್ಟಾಪ್, ಫೋನ್ ನೋಡಿದಾಗ ಒಂದಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ. ಅತುಲ್ ಸಾವಿಗೂ ಮುನ್ನ ಏನೇನು ಮಾಡಿದ್ದ ಅನ್ನೋದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅತುಲ್ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೂ 15 ದಿನಗಳ ಮುಂಚೆ ಕಾನೂನು ಹೋರಾಟ, ಡೆತ್ ನೋಟ್ ಹೇಗಿರಬೇಕು, ಆತ್ಮಹತ್ಯೆ ಕೇಸ್ಗಳು, ಅದರ ವಿಡಿಯೋ ಫುಟೇಜ್ಗಳು, ಸಾವಿಗೂ ಮುನ್ನ ಯಾರ್ಯಾರಿಗೆ ಸಂಪರ್ಕ ಮಾಡಬೇಕು, ಹೇಗೆ ರೀಚ್ ಮಾಡಬೇಕು ಅನ್ನೋದನ್ನ ಸರ್ಚ್ ಮಾಡಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ, ಭಾರತದ ಪ್ರಧಾನಿ, ರಾಷ್ಟ್ರಪತಿಗಳ ಐಡಿಗಳನ್ನ ಕೂಡ ಸರ್ಚ್ ಮಾಡಿದ್ದಾರೆ. ಇದರ ಜೊತೆಗೆ ಕೊನೆಯ 3 ದಿನಗಳ ಕಾಲ ಎಲ್ಲಾ ಘಟನೆಗಳ ಬಗ್ಗೆ ಸುದೀರ್ಘ 23 ಪುಟಗಳ ಡೆತ್ ನೋಟ್ ಅನ್ನ ಬರೆದಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಅತುಲ್ಗೆ 4 ವರ್ಷದ ಮಗುವಿದ್ದು ಸಂಬಂಧಿಕರ ಬಳಿ ಇದೆ ಅಂತ ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್ ತಿಳಿಸಿದ್ದಾರೆ. 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿದ್ದು, ಅದರಲ್ಲಿ A1 ಆರೋಪಿತರಾದ ನಿಖಿತಾ ಸಿಂಗಾನಿಯಾರವರನ್ನು ಬ್ಲಾಸಮ್ ಸ್ಟೇಜ್ PGF ಗುರುಗಾಮ್ ಹರಿಯಾಣ ಹತ್ರ ವಶಕ್ಕೆ ಪಡೆದುಕೊಂಡಿದ್ದು, A2 ಮತ್ತು A3 ಆರೋಪಿತರಾದ ನಿಶಿತಾ ಸಿಂಗಾನಿಯಾ ಮತ್ತು ಅನುರಾಗ್ ಸಿಂಗಾನಿಯಾರವರನ್ನು ಹೋಟೆಲ್ ರಾಮೇಶ್ವರಂ ಇನ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ವಶಕ್ಕೆ ಪಡೆದು ಬೆಂಗಳೂರಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು. ಮಗು ನಾವು ಆರೋಪಿತರ ವಿಚಾರಣೆ ಸಂದರ್ಭದಲ್ಲಿ ಅವರ ತಮ್ಮ ಸಂಬಂಧಿಕರ ಹತ್ರ ಇದ್ದಿದ್ದರ ಬಗ್ಗೆ ತಿಳಿದುಕೊಂಡರು.
ಚಾಮುಂಡೇಶ್ವರಿ ದೇಗುಲದ ಹರಕೆ ಸೀರೆ ಕಳ್ಳತನ ಆರೋಪ ಪ್ರಕರಣದಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ದೂರು ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಚಾಮುಂಡೇಶ್ವರಿ ದೇವಾಲಯದ ಕಾರ್ಯದರ್ಶಿ ರೂಪಾ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಗೆ ಉಡುಗೊರೆಯಾಗಿ ನೀಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀರೆಗಳನ್ನು ದೇಗುಲದ ಕಾರ್ಯದರ್ಶಿ ರೂಪಾ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ರು. ವಿಡಿಯೋ ಸಮೇತ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಸ್ನೇಹಮಯಿ ಆರೋಪವನ್ನು ರೂಪ ತಳ್ಳಿ ಹಾಕಿದ್ರು. ಇದೀಗ ಪ್ರತಿ ದೂರು ದಾಖಲು ಮಾಡಿದ್ದಾರೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡ್ರೋನ್ ಪ್ರತಾಪ್ನನ್ನ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಸ್ಥಳ ಮಹಜರು ನಡೆಸಿದ್ರು. ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ ಇಬ್ಬರು ಸ್ನೇಹಿತರನ್ನ ಬಂಧಿಸಿದ್ದಾರೆ. ಕ್ಯಾಮರಾಮ್ಯಾನ್ ವಿನಯ್ ಹಾಗೂ ಸೋಡಿಯಂ ಕೊಡಿಸಿದ್ದ ಪ್ರಜ್ವಲ್ ಬಂಧಿತ ಆರೋಪಿಗಳು. ಡ್ರೋನ್ ಪ್ರತಾಪ್ ಬೆಂಗಳೂರಿನ ಅವೆನ್ಯೂ ರಸ್ತೆಯ ಅಂಗಡಿಯೊಂದರಲ್ಲಿ ಸೋಡಿಯಂ ಖರೀದಿಸಿದ್ದ. ಈ ಹಿನ್ನೆಲೆ ಸ್ಥಳ ಮಹಜರು ನಡೆಸಿದ ಪೊಲೀಸರು ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೋರ್ವ ಆರೋಪಿ ಫಾರ್ಮ್ ಹೌಸ್ ಮಾಲೀಕ ಜಿತೇಂದ್ರ ಜೈನ್ ಸದ್ಯ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನಾ ಯಾತ್ರೆಯ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ನಿಮಿಷಾಂಬ ದೇಗುಲದಿಂದ ಹನುಮ ಮಾಲಾಧಾರಿಗಳ ಯಾತ್ರೆ ರಂಗನಾಥ ಸ್ವಾಮಿ ದೇವಾಲಯದವರೆಗೂ ಕೂಡ ಮೆರವಣಿಗೆ ನಡೆಯಿತು. ಹನುಮ ಧ್ವಜವನ್ನು ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಹನುಮ ಮಾಲಾಧಾರಿಗಳು ಪಾದಯಾತ್ರೆಯಲ್ಲಿ ಭಾಗಿಯಾದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಪೊಲೀಸರು ಅಲರ್ಟ್ ಆಗಿದ್ರು. ಜಾಮಿಯಾ ಮಸೀದಿ ಎದುರು ಡಿಜೆ ಸಾಂಗಿಗೆ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದ್ರು. ರಸ್ತೆಯಲ್ಲಿಯೇ ಕೂತು ಭಜನೆ ಮಾಡಿದ್ರು. ಈ ವೇಳೆ ಜೈ ಶ್ರೀರಾಮ್ ಘೋಷಣೆ ಕೂಗಿ ಮಸೀದಿಯ ಕಡೆ ನುಗ್ಲಿಕ್ಕೆ ಯತ್ನ ಮಾಡಿದ್ರು. ಬ್ಯಾರಿಕೇಡ್ ಹಾಕಿ ಹನುಮ ಮಾಲಾಧಾರಿಗಳನ್ನು ತಡಿಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಹಾಗೆ ನಾವು ನಮ್ಮ DNA ಕೂಡ ಜ್ಞಾಪಿಸ್ಕೊಳ್ಬೇಕಾಗಿರೋ ಸಂದರ್ಭ ಈಗ ಬಂದಿದೆ. ನಾವು ಪುಷ್ಪಾರ್ಚನೆ ಮಾಡಿದಂತ ಮಹಾಪುರುಷರಲ್ಲಿ ಇಮ್ಮಡಿ ಪುಲಕೇಶಿ ಅವರಿಗೂ ನಾವು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ದೀವಿ. ಅರಬ್ನಿಂದ ಇಸ್ಲಾಂ ದಾಳಿ ಮೊದಲನೇ ಬಾರಿ ದಕ್ಷಿಣ ಭಾರತಕ್ಕೆ ಆದಾಗ ಯಾವ ರೀತಿ ಅವರು ಉತ್ತರ ಕೊಟ್ಟರು ಅಂದ್ರೆ ಇನ್ನು 300-400 ವರ್ಷ ಈ ಕಡೆ ತಿರುಗೇ ನೋಡಿಲ್ಲ ಈ ಜಿಹಾದು ನಮ್ಮ ದಕ್ಷಿಣ ಭಾರತಕ್ಕೆ. ಆ ರೀತಿ ಅವರ ಪೌರುಷ ಇತ್ತು. ಅವ್ರನ್ನ ದಕ್ಷಿಣ ಪತೇಶ್ವರ ಅಂತ ಅವರಿಗೆ ಬಿರುದು ಕೊಟ್ಟಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಯತ್ನಾಳ್ ಬಣದ ವಿರುದ್ಧ ಸೆಟೆದು ನಿಂತಿರುವ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಮತ್ತವರ ತಂಡ ದಾವಣಗೆರೆಯಲ್ಲಿ ಮಹತ್ವದ ಸಭೆ ನಡೆಸಿದೆ. ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 40ಕ್ಕೂ ಹೆಚ್ಚು ಹಾಲಿ ಮಾಜಿ ಶಾಸಕರು ಭಾಗಿಯಾಗಿದ್ರು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಲು ಒತ್ತಾಯಿಸಿ ಫೆಬ್ರವರಿ 27ರಂದು ದಾವಣಗೆರೆಯಲ್ಲಿ ಸಭೆ ನಡೆಸುವುದಕ್ಕೆ ತೀರ್ಮಾನಿಸಲಾಯಿತು. ಅಲ್ಲದೆ ಸಿದ್ದರಾಮೋತ್ಸವದ ರೀತಿಯಲ್ಲಿ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನೇ ವೇದಿಕೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ 20 ಲಕ್ಷ ಜನರನ್ನು ಸೇರಿಸಲಿಕ್ಕೆ ಗುರಿ ಹೊಂದಿದ್ದಾರೆ. ಸಭೆಯ ಬಳಿಕ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ, ಕಾರ್ಯಕರ್ತರಿಗೆ ಬೂಸ್ಟ್ ನೀಡುವ ಸಲುವಾಗಿ ಈ ಸಮಾವೇಶವನ್ನು ಆಯೋಜಿಸುತ್ತಿದ್ದೇವೆ. ರಾಜ್ಯಾಧ್ಯಕ್ಷರ ಹೆಗಲಿಗೆ ಹೆಗಲು ನೀಡಲು ಈ ಸಮಾವೇಶ. ಇದು ಯಾರ ವಿರುದ್ಧವೂ ಶಕ್ತಿ ಪ್ರದರ್ಶನ ಅಲ್ಲ ಅಂತ ಹೇಳಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ಸಭೆಯನ್ನು ನಡೆಸಲಾಗ್ತಿದೆ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಮತ್ತು ವಿಜಯೇಂದ್ರ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಎಲ್ಲವನ್ನು ಒಟ್ಟಾಗಿ ಎದುರಿಸಬೇಕಂತ ನಾವು ನಿರ್ಣಯ ಮಾಡಿದ್ವಿ. ಎಲ್ಲ ಒಬ್ಬರೇ ಅಲ್ಲ, ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಬಳಗ 20 ಲಕ್ಷ ಜನ ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿದ್ವಿ. ಯಡಿಯೂರಪ್ಪ ಸಾಹೇಬರು ಹುಟ್ಟುಹಬ್ಬವನ್ನು ಮಾಡಿದ್ವಿ. ನಾವೆಲ್ಲರೂ ಕೂಡ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿರೋರೆಲ್ಲರೂ ಕೂಡ ಶಕ್ತಿವಂತರು ನಾವಿಲ್ಲಿದ್ದೇವೆ. ನಾವಿಲ್ಲಿ ಸೇರಿರುವಂತಹ 95% ಜನಕ್ಕೆ ಎಲ್ಲರೂ ಅವಕಾಶಗಳು ಸಿಗಬೇಕು. ಲೋಕಾಯುಕ್ತರ ಹೆಸರಿನಲ್ಲಿ ಹಗಲು ದರೋಡೆ ನಡೆದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿದೆ. ಇಳಕಲ್ ತಹಶೀಲ್ದಾರ್ ಸತೀಶ್ ಕೂಡಗಿ ಹಾಗೂ ಗ್ರೇಡ್ 2 ತಹಶೀಲ್ದಾರ್ ಈಶ್ವರ್ ಗಡ್ಡಿ ಎಂಬುವರು ಲೋಕಾಯುಕ್ತ ಅಧಿಕಾರಿಗಳ ಹೆಸರನ್ನ ಹೇಳಿ ಸಿಬ್ಬಂದಿಯಿಂದ ಹಣವನ್ನು ಪಡೆದಿದ್ದಾರೆಂಬ ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿದೆ. ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯೋರ್ವ ಮಾತನಾಡಿದ ವಿಡಿಯೋದಲ್ಲಿ ಲೋಕಾಯುಕ್ತರ ಹೆಸರಿನಲ್ಲಿ ತಹಶೀಲ್ದಾರ್ ಹಾಗೂ ಗ್ರೇಡ್ 2 ತಹಶೀಲ್ದಾರ್ ಸಿಬ್ಬಂದಿಯಿಂದ ಹಣವನ್ನು ವಸೂಲಿ ಮಾಡಿದ್ರು ಎಂಬ ಸತ್ಯ ಹೊರಬಿದ್ದಿದೆ. ಪ್ರತಿ ಸಿಬ್ಬಂದಿ 5 ರಿಂದ 10 ಸಾವಿರ ರೂಪಾಯಿ ಕೊಡಬೇಕು, ಇಲ್ಲವಾದ್ರೆ ನಿಮ್ಮ ಮೇಲೆ ಲೋಕಾಯುಕ್ತ ಕೇಸ್ ಆಗುತ್ತೆ ಅಂತ ಹೇಳಿ ತಹಶೀಲ್ದಾರ್ ಹೆದರಿಸ್ತಾ ಇದ್ರು ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಕಳೆದ 3 ತಿಂಗಳಿನಿಂದ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಲೋಕಾಯುಕ್ತರ ಹೆಸರಿನಲ್ಲಿ ಹಫ್ತಾ ವಸೂಲಿ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಇಳಕಲ್ ತಹಶೀಲ್ದಾರ್ ಸತೀಶ್ ಕೂಡ್ಲಿಗಿ ಹಣವನ್ನು ಪಡೆದಿರುವ ಬಗ್ಗೆ ಸಿಬ್ಬಂದಿಯೇ ಬಾಯ್ಬಿಟ್ಟಿದ್ದಾನೆ. ಪಾನಿಪುರಿ, ಗೋಬಿ ಮಂಚೂರಿ ಅಂಗಡಿ ಇಟ್ಟುಕೊಂಡಿರುವವರು ನಮಗಿಂತ ಸುಖವಾಗಿ ಜೀವನ ಮಾಡ್ತಾರೆ ಎಂದು ಹೊಳೆನರಸೀಪುರ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಬ್ಬ ತಹಶೀಲ್ದಾರ್, ಒಬ್ಬ ತಾಲೂಕಿನ ಆಡಳಿತದ ಮುಖ್ಯಸ್ಥನಾಗಿದ್ದೇನೆ. ಈಗ ನನಗೆ ಸರ್ಕಾರಿ ನೌಕರಿನೇ ಬೇಡ ಅನ್ನುವ ಹಾಗಾಗಿದೆ. ಪಾನಿಪುರಿ, ಗೋಬಿ ಮಂಚೂರಿ ಅಂಗಡಿಯವರಿಗೆ ಅಷ್ಟು ಸಮಾಧಾನ, ನೆಮ್ಮದಿ ಇದೆ. ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುತ್ತಾರೆ. ಹೆಂಡತಿ ಮಕ್ಕಳನ್ನ ಊರಿಗೆ ಎಲ್ಲಿ ಬೇಕಾದ್ರೂ ಕರೆದುಕೊಂಡು ಹೋಗುತ್ತಾರೆ. ದುರಾದೃಷ್ಟವಶಾತ್ ನಮ್ಮ ಕುಟುಂಬವನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ
ದೇವರ ದರ್ಶನ ಮಾಡಿಸೋಕೆ ಯೋಗ್ಯ ಇಲ್ಲ ಹಾಗಾಗಿದೆ. ನಮಗೆ ಬರೀ ಒತ್ತಡ 25 ಕೆಲಸ ಕೊಟ್ಟು ಕಡಿಮೆ ಅವಧಿ ನೀಡಿ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ. ಈಗ ನಾನು ಒಬ್ಬ ತಹಶೀಲ್ದಾರ್ ಆಗಿ ಒಂದು ತಾಲೂಕಿನ ಆಡಳಿತದ ಮುಖ್ಯಸ್ಥನಾಗಿ